ಮತ್ತೊಂದು ಬೆಳೆ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಆಯ್ಕೆ ಮಾಡ್ಕೊಂಡಿದ್ದಾದಮೇಲೆ ಬಹಳ ಮುಖ್ಯವಾದದ್ದು ಊಟ ಮತ್ತು ನೀರು. ಹೇಗೆ ನಾವು ಬೆಳಿಬೇಕಾದ್ರೆ ಹೆಂಗೆ ಬೇಕಂತ ಬೆಳೆಗೂ ಕೂಡ ಊಟ ಯಾವಾಗ ಕೊಡಬೇಕು, ನೀರು ಯಾವಾಗ ಕೊಡಬೇಕಂತ ಬೇಕಾದಷ್ಟು ಮಾತ್ರ ಕೊಟ್ಟಾಗ ಮಾತ್ರ ನಾವು ಒಳ್ಳೆಯ ಬೆಳವಣಿಗೆ ಬೆಳೆಯಲ್ಲಿ ತೆಗೆದುಕೊಂಡು ಧಾನ್ಯ ಹೆಚ್ಚಿಗೆ ಪಡೆಯೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿದೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ನೀರು ಆಗ್ತಾ ಇರೋ ಕಾರಣ ಅಂದರೆ ದೊರೆಯುವ ನೀರು ಕಡಿಮೆ ಇರೋದ್ರಿಂದಾಗಿ ಆ ನೀರನ್ನ ಸದ್ಬಳಕೆ ಹೇಗೆ ಮಾಡಬೇಕು ಅನ್ನೋದು ದೃಷ್ಟಿಯಿಂದ ಇಲ್ಲಿ ನಾವು ಸ್ವಯಂ ಚಾಲಿತ ನೀರಾವರಿ ಪದ್ಧತಿಗಳನ್ನ ಅಳವಡಿಸಿದ್ದೀವಿ. ಇಲ್ಲಿ 3 ಥರವಾದ ಸ್ವಯಂ ಚಾಲಿತ ನೀರಾವರಿ ಪದ್ಧತಿಗಳನ್ನ ನಾವು ಮಾಡ್ಬೋದು. ಉದಾಹರಣೆಗೆ ಜಾಸ್ತಿ ಖರ್ಚು ಮಾಡೋದಕ್ಕಾಗಲ್ಲ, ಸಿಂಪಲ್ಲಾಗಿ ಕಾಲಾಧಾರಿತ ಸ್ವಯಂ ಚಾಲಿತ ನೀರಾವರಿ ಪದ್ಧತಿನ ಅಳವಡಿಕೆ ಮಾಡ್ಬೋದು. ಇಲ್ಲ ನೀರು ನನಗೆ ಮೊದಲಿಗೆ ಚೆನ್ನಾಗಿ ಬರುತ್ತೆ, ಆಮೇಲೆ ಕಡಿಮೆ ಬಿಟ್ಟು ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಆದರೆ ನಾವು ವಾಲ್ಯೂಮ್ ಬೇಸ್ಡ್ ಅಂತ ಕರಿತೀವಿ, ಪ್ರಮಾಣಾಧಾರಿತ ಸ್ವಯಂ ಚಾಲಿತ ನೀರಾವರಿ ಮಾಡ್ಬೋದು. ಇಲ್ಲವೇ ನಾನು ಸ್ವಲ್ಪ ಎಲ್ಲ ಖರ್ಚು ಮಾಡಿ ನಾನು ಫೀಲ್ಡ್ಗೆ ಹೋಗೋದಿಲ್ಲ, ಅದಷ್ಟು ಕಡೆ ಎಷ್ಟು ನೀರು ಕಡಿಮೆ ಆಗುತ್ತೆ ಆದಮೇಲೆ ಅದಷ್ಟು ಕಡೆ ನೀರು ಎತ್ಕೋಬೇಕು, ಅದೇ ಹರಿಸ್ಕೋಬೇಕು ಅನ್ನೋ ಬಂದಾಗ ಸೆನ್ಸಾರ್ ಆಧಾರಿತ ನೀರಾವರಿ ಪದ್ಧತಿನೂ ಕೂಡ ನಾವು ಅಳವಡಿಕೆ ಮಾಡ್ಬೋದು. ಅದಕ್ಕಾಗಿ ಏನಾಗುತ್ತೆ ನೋಡಿ, ಉದಾಹರಣೆಗೆ ಬೆಳೆ ಇದೆ, ಬೆಳೆ ಮಧ್ಯದಲ್ಲಿ ಯಾವುದೋ ಒಂದು ನೀರಾವರಿ ಪದ್ಧತಿ ಇರ್ಬೋದು. ಉದಾಹರಣೆಗೆ ಡ್ರಿಪ್ ಇರ್ಬೋದು, ಇಲ್ಲ ಲೇಸರ್ ಸ್ಪ್ರೇ ಇರ್ಬೋದು, ಇಲ್ಲ ಸ್ಪ್ರಿಂಕ್ಲರ್ ಇರ್ಬೋದು. ಸೊ ಉದಾಹರಣೆಗೆ ಡ್ರಿಪ್ ಅಂತ ತಗೊಂಡ್ರೆ ಈ ಏರ್ ಡ್ರಿಪ್ಪರ್ ಮದುವೆ ಒಂದು ಸೆನ್ಸಾರ್ ಹಾಕಿದರೆ ಇದು ಏನು ಮಾಡುತ್ತೆ, ನಮಗೆ ಪ್ರತಿ ನಿಮಿಷವೂ ಮಣ್ಣಿನಲ್ಲಿ ತೇವಾಂಶ ಎಷ್ಟಿದೆ, ಎಷ್ಟು ಕಡಿಮೆ ಆಗಿದೆ ಅನ್ನೋದು ತೋರಿಸ್ತಾ ಇರುತ್ತೆ. ಇದನ್ನು ಬೇಕಾದರೆ ಇದನ್ನು ಇಲ್ಲಿ ಕನೆಕ್ಟ್ ಮಾಡಿದ್ವಿ, ಒಂದು ಗೇಟ್ ವೇ ಇದೆ, ಅದರಲ್ಲಿ ಸಿಮ್ ಇದೆ, ಇದರ ಮೂಲಕ ಕ್ಲೌಡ್ಗೆ ಡೇಟಾ ಹೋಗುತ್ತೆ. ಆ ಡೇಟಾನು ಕೂಡ ನಾವು ಮೊಬೈಲಲ್ಲಿ ಕನೆಕ್ಷನ್ ಮಾಡ್ಕೊಂಡು ಮೊಬೈಲ್ನಲ್ಲಿ ಕೂಡ ನಾವು ಡೇಟಾ ನೋಡ್ತಾ ಇರ್ಬೋದು. ಈ ಡೇಟಾ ಎಲ್ಲ ಆದಮೇಲೆ ನಾವು ಪ್ರೋಗ್ರಾಮರ್ಗೆ ಅಳವಡಿಸಿದ್ದೇವೆ. ಎಷ್ಟು ಇದರಲ್ಲಿ ಉದಾಹರಣೆಗೆ ಒಂದು 30 ಸೆಂಟಿಮೀಟರ್ ಆಳ ಬೇರೋಗಿದೆ ಅಂದರೆ ಅದ್ರ ಮುಕ್ಕಾಲು ಭಾಗ ನೀರು ಕಡಿಮೆ ಆದಾಗ ನೀರು ಎತ್ಕೋಬೇಕು ಅಂತೇಳಿ ಪ್ರೋಗ್ರಾಮ್ ಮಾಡಿದ್ದಾದಮೇಲೆ ಅಷ್ಟು ಕಡಿಮೆ ಆಗಿದ ತಕ್ಷಣ ತನ್ನಷ್ಟು ತಾನೇ ಎತ್ಕೊಳುತ್ತೆ. ನೀರು ಎಷ್ಟು ಬೇಕೋ ಹೋಗುತ್ತೆ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮಲ್ಲಿ ಇಟ್ಟಾಗ ನೀರು ಅಷ್ಟು ಹೋಗಿ ಕಟಾವಾಗುತ್ತೆ. ಸೊ ತನ್ನಷ್ಟು ತಾನೇ ಮೋಟ್ರು ಆ ಒಂದು ಪ್ಲಾಟ್ಗೆ ಹಾಲಾಗೋದಕ್ಕೆ ಇಲ್ಲಿ ಸೊಲ್ನಾಯ್ಡ್ ವಾಲ್ವ್, ಆಟೋಮೆಟಿಕ್ ವಾಲ್ವ್ ಇದೆ, ಅದಷ್ಟು ಕಾನೇ ಆಗುತ್ತೆ, ಹೋಗುತ್ತೆ, ಬರುತ್ತೆ. ಮತ್ತು ನೀರು ಎಷ್ಟು ಹೋಗಿದೆ ಅನ್ನೋದನ್ನು ಕೂಡ ನಾವು ಲೆಕ್ಕ ಮಾಡ್ಬೋದು. ಇಲ್ಲಿ ನೋಡಿ ವಾಟರ್ ಅಳತೆ ಮೀಟ್ರ್ ಇದೆ. ಸೊ ಈ ಒಂದು ಪದ್ಧತಿಗಳನ್ನು ಕೂಡ ಅಳವಡಿಕೆ ಮಾಡ್ಕೋಬೋದು. ಇದರ ಜೊತೆಗೆ ಸೊ ನೀರು ಯಾವಾಗ ಬೇಕಂತ ಕೊಡೋದಾಯಿತು, ಎಷ್ಟು ಬೇಕಂತ ಕೊಡ್ತಾ ಇರ್ತೀವಿ. ಅದ್ರ ಮಧ್ಯದಲ್ಲಿ ಆಹಾರ ಮುಖ್ಯ, ಅಂದರೆ ಇಲ್ಲಿ ಗೊಬ್ಬರ ಅಂತ ಹೇಳ್ತೀವಿ. ಬಹಳ ಮುಖ್ಯವಾಗಿ ಸಾರಜನಕ ಮತ್ತು ಪೊಟ್ಯಾಷ್, ಬೆಳವಣಿಗೆಗೆ ಸಾರಜನಕ ಬೇಕು, ಕಾಳು ಕಟ್ಟೋದಕ್ಕೆ ಮತ್ತು ರೋಗ ರುಜಿನಗಳಿಗೆ ತಡೆ ಒಟ್ಟೋದಕ್ಕೆ ಪೊಟ್ಯಾಷ್ ಗೊಬ್ಬರ ಬೇಕಾಗುತ್ತೆ. ಎಸ್ಪೆಷಲಿ ತಾವೆಲ್ಲ ನೋಡಿರ್ತೀರ, ಯೂರಿಯಾ ಇರ್ಬೋದು ಅಥವಾ MOP ಇರ್ಬೋದು. ಈಗ ಆಲ್ರೆಡಿ ನಾವೇನು ಮಾಡ್ತೀವಿ, ಬಿತ್ತನೆ ಮಾಡೋಕ್ಕೆ ತಗೊಂಡು ಮೂಟೆಗಟ್ಟಲೆ ಹಾಕ್ತೀವಿ, ಇಲ್ಲ ಒಂದು ಬಾರಿ ಕಳೆ ತೆಗೆದಾಕ್ತೀವಿ. ಆಗ ಹಾಕಿದ್ದೆ ಆದಲ್ಲಿ ಹೆಚ್ಚಿನ ಗೊಬ್ಬರ ನಾವು ಲಾಸ್ ಮಾಡ್ಕೊಳ್ತೀವಿ. ಅದ್ರ ಬದಲಿಗೆ ಏನು ಮಾಡ್ಬೋದು, ಅದೇ ಯೂರಿಯಾ ಮತ್ತು ಪೊಟ್ಯಾಷನ್ನು ನಾವು ಸ್ವಲ್ಪ 5 ಅಥವಾ 6 ಭಾಗಗಳಾಗಿ ಮಾಡಿ ಡ್ರಿಪ್ಪಲ್ಲಿ ನೀರು ಹೋಗ್ತಾಯಿತ್ತು, 2 ಗಂಟೆ ನೀರು ಹೋಗ್ತಾಯಿತ್ತು ಅಂದರೆ ಮೊದಲು ಒಂದು ಅರ್ಧ ಗಂಟೆ ಕಾಲ ನೀರು ಹೋಗಲಿ. ಅದಾದಮೇಲೆ ಸಿಂಪಲ್ ಒಂದು ವೆಂಚೂರಿ ಹಾಕ್ಕೊಳ್ಳಿ, ಅದರಲ್ಲಿ ಆ ಗೊಬ್ಬರನ ಕಲಿಸ್ಬಿಟ್ಟು ಮತ್ತೊಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಆ ನೀರಿನ ಜೊತೆ ಹೋಗಿ ಅದಾದಮೇಲೆ ಮತ್ತೆ ಒಂದು ಅರ್ಧ ಗಂಟೆ ನೀರು ಹೋಗ್ಬಿಟ್ರೆ ಎಲ್ಲ ಗೊಬ್ಬರ ಬೇರಕ್ಕೆ ಹೋಗುತ್ತೆ. ಅಂದರೆ ನಾವು ಹಾಕಿರೋ ಗೊಬ್ಬರದಲ್ಲಿ ಈಗ ನಾವು ಚೆಲ್ತಾ ಇರೋದು ಆಗ್ತಾ ಇರೋದ್ರಲ್ಲಿ ಬರೀ 100 kg ಹಾಕಿರೋ ಬರೀ 30ರಿಂದ 35 kg ಮಾತ್ರ ಬಳಕೆ ಆಗ್ತಾಯಿದೆ. ಅದೇ ನೀವು ಈ ರೀತಿ ಸ್ಪ್ಲಿಟ್ ಮಾಡಿ ಡ್ರಿಪ್ ಮೂಲಕ ಕೊಟ್ಟಿದ್ದೆ ಆದಲ್ಲಿ ಸುಮಾರು 85ರಿಂದ 88% ನಾವು ಬಳಕೆ ಮಾಡೋದು. ಗೊಬ್ಬರ ಪ್ರಮಾಣ ಆದರೂ ಕಡಿಮೆ ಮಾಡ್ಬೋದು, ಇಲ್ಲ ಆ ಗೊಬ್ಬರದಲ್ಲಿ ಇಳುವರಿ ಜಾಸ್ತಿ ಮಾಡ್ಬೋದು. ಸೊ ಇವೆರಡನ್ನೂ ಕೂಡ ಒಳ್ಳೆಯ ಒಂದು ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ಬೋದಂಥದ್ದು.